ಏನು ಬರ ಬರ್ತಾ ಇದೆ ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಸರ್ಕಾರಕ್ಕೆ ನೀಡಬೇಕು. ಅದನ್ನು ನಾವು ಸೆಂಟ್ರಲ್ ಗವರ್ಮೆಂಟ್ ಕೊಡಬೇಕು. ಅವರು ಟೀಮ್ ಬರ್ತಾರೆ. ಟೀಮ್ ಬಂದಾದ್ಮೇಲೆ ನಾವು ಎಲ್ಲೆಲ್ಲಿ ಬರ ಘೋಷಣೆ ಮಾಡಬೇಕು ಅಂತ ಅದನ್ನ ಸೈಂಟಿಫಿಕ್ ಆಗಿ ನಾವು ಮಾಡಬೇಕು. ಸ್ನೇಹಿತರೆ, ನೋಡಿದ್ರಲ್ವಾ, ಕೇಂದ್ರ ಸರ್ಕಾರದಿಂದ ಒಂದು ತಂಡ ಬರುತ್ತೆ. ಆ ತಂಡ ನಮ್ಮ ರಾಜ್ಯದಲ್ಲಿ ಯಾವ ಯಾವ ಜಿಲ್ಲೆಗಳು ಬರ ಪೀಡಿತದಿಂದ ಬಳಲ್ತಾ ಇದಾವೆ, ಯಾವ ತಾಲೂಕಿನಲ್ಲಿ ಹೆಚ್ಚಿನ ಬರ ಬಿದ್ದಿದೆ, ಯಾವ ಜಿಲ್ಲೆ ಅಥವಾ ತಾಲೂಕಿನಲ್ಲಿ ನೀರಿನ ಅಂಶ ಕಡಿಮೆ ಇದೆ, ಬೋರ್ಗಳಲ್ಲಿ ನೀರ್ ಇಲ್ಲ, ಇದ್ರ ಎಲ್ಲವನ್ನ ಪರಿಶೀಲನೆ ಮಾಡ್ಲಿಕ್ಕೆ ಬರ್ತಿದ್ದಾರೆ. ಈ ಪರಿಶೀಲನೆಯ ಆಧಾರದ ಮೇಲೆ ನಿಮ್ಮ ತಾಲೂಕು ಬರ ತಾಲೂಕು ಅಥವಾ ನಿಮ್ಮ ಜಿಲ್ಲೆ ಬರ ಜಿಲ್ಲೆ ಅಂತ ಘೋಷಣೆ ಮಾಡಲಾಗುತ್ತೆ. ಸೊ ಹಾಗಾದ್ರೆ ಬನ್ನಿ, ಅದು ಯಾವ ಯಾವ ರೀತಿಯಾಗಿ ಕಂಡು ಹಿಡಿತಾರೆ, ಅದು ಪ್ರೊಸೆಸರ್ ಹೇಗಿರುತ್ತೆ, ನಿಮ್ಮ ಜಿಲ್ಲೆಯಲ್ಲಿ ಈ ಒಂದು ಬರ ಬಿದ್ದಿದೆಯಾ ಅನ್ನುವಂಥದ್ದನ್ನ ಈ ಒಂದು ಪಟ್ಟಿಯನ್ನ ಅಥವಾ ನಾನು ಹೇಳ್ತಕ್ಕಂತಹ ಮಾಹಿತಿನ ತಿಳ್ಕೊಂಡ್ರೆ ನೀವೇ ಖುದ್ದಾಗಿ ಅದರ ಬಗ್ಗೆ ಥಿಂಕ್ ಮಾಡಿ ಪರಿಹರಿಸ್ಕೊಳ್ಬಹುದು. ನಮ್ಮಲ್ಲಿ ಕೂಡ ಈ ರೀತಿ ಬರ ಬಿದ್ದಿದೆ, ಇದಕ್ಕಾಗಿ ನಮ್ಮ ಜಿಲ್ಲೆಗೂ ಕೂಡ ಬರ ಪೀಡಿತ ಜಿಲ್ಲೆ ಅಂತ ಘೋಷಣೆ ಆಗಬಹುದಾದಂತಹ ಸಾಧ್ಯತೆ ಇಂತಿಷ್ಟು ಪರ್ಸೆಂಟ್ ಇದೆ ಅಂತ ನೀವು ಮಾಪನ ಮಾಡ್ಕೊಳ್ಬಹುದು. ಹಾಗಾದ್ರೆ ಬನ್ನಿ, ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಜಿಲ್ಲೆಗೂ ಕೂಡ ಬರ ಪೀಡಿತ ಜಿಲ್ಲೆ ಅಂದ್ರೆ ಸುಮಾರು 1 ಲಕ್ಷ ರೂಪಾಯಿಯನ್ನ ನಿಮಗೆ ಸಾಲ ಮನ್ನಾ ಮಾಡಬೇಕು ಅನ್ನುವಂತಹ ಬೇಡಿಕೆಗಳನ್ನ ಈಗ ವಿರೋಧ ಪಕ್ಷದ ನಾಯಕರು ಕೂಡ ಇರ್ತಿದ್ದಾರೆ. ಅದರಲ್ಲಿ ಆರ್ ಅಶೋಕ್ ಮೊನ್ನೆ ತಾನೇ ಮಾತನಾಡಿದ್ರು, 1 ಲಕ್ಷ ರೂಪಾಯಿ ಪ್ರತಿಯೊಬ್ಬ ರೈತರಿಗೂ ಕೂಡ ಕೊಡಬೇಕು, ಜೊತೆಗೆ ಬರ ಪರಿಹಾರ ಅಂತ ಹೇಳ್ಬಿಟ್ಟು ಪ್ರತಿ ಎಕರೆಗೆ 50,000 ರೂಪಾಯಿ ಕೊಡಬೇಕು. ಯಾಕಂದ್ರೆ ಪ್ರತಿ ಎಕರೆಗೂ ಕೂಡ 30 ರಿಂದ 40,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಅದಕ್ಕಾಗಿ ಆ ಎಲ್ಲ ಫಲಾನುಭವಿಗಳಿಗೆ, ಆ ಎಲ್ಲ ರೈತರಿಗೆ ಬರ ಪರಿಹಾರ ಕೊಡೋದ್ರ ಜೊತೆಗೆ ಸಾಲ ಮನ್ನಾವು ಕೂಡ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸೊ ಬನ್ನಿ ಸ್ನೇಹಿತರೆ, ಮುಖ್ಯವಾಗಿ ಈ ಬರ ಪೀಡಿತ ಜಿಲ್ಲೆಗಳನ್ನ ಕೇಂದ್ರ ತಂಡ ಯಾವ ರೀತಿಯಾಗಿ ಪರಿಗಣಿಸುತ್ತೆ, ಇದೇ ಜಿಲ್ಲೆ ಬರ ಪೀಡಿತ ಜಿಲ್ಲೆ ಅಂತ ಯಾವ ರೀತಿಯಾಗಿ ಘೋಷಣೆ ಮಾಡುತ್ತೆ, ಇದ್ರ ಬಗ್ಗೆ ನಾನು ಹೇಳ್ತೀನಿ. ನಂತರ ಆರ್ ಅಶೋಕ್ ಅವರು ಮಾತನಾಡಿರ್ತಕ್ಕಂತಹ ಮಾತಿನ ಬಗ್ಗೆ ಚರ್ಚೆ ಮಾಡೋಣ, ಮತ್ತು ಸಾಲ ಮನ್ನಾ ಆಗಿರ್ಲಿ, ಬರ ಪರಿಹಾರದ ಬಗ್ಗೆ ಆಗಿರ್ಲಿ ನಾವು ಚರ್ಚೆ ಮಾಡೋಣ. ವಿಡಿಯೋನ ಈಗ್ಲೂ ಹೇಳ್ತಾ ಇದ್ದೀನಿ, ಕೊನೆವರೆಗೂ ವಾಚ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್. ಸೊ ಇದರಿಂದಾನೇ ನೀವು ತಿಳ್ಕೊಂಡು ನಿಮ್ಮ ಒಂದು ಜಿಲ್ಲೆ ಬರಪೀಡಿತ ಜಿಲ್ಲೆ ಅಂತ ತಿಳ್ಕೊಳ್ಬಹುದು. ಸ್ನೇಹಿತರೆ, ಮಳೆಯ ಕೊರತೆ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಮೊದಲನೇದಾಗಿ ಸಾಮಾನ್ಯವಾಗಿ ಹೋದ ವರ್ಷ ಎಷ್ಟು ಮಳೆ ಆಗಿತ್ತು ಅದನ್ನು ಕೂಡ ಪರಿಗಣಿಸಲಾಗುತ್ತೆ. ಈ ವರ್ಷದಲ್ಲಿ ಇಷ್ಟು ಮಳೆ ಆದ್ರೆ ನಮಗ್ ಸಾಕಾಗ್ತಾ ಇಪ್ಪ, ಈ ಒಂದು ಏರಿಯಾದಲ್ಲಿ ಇಂತಿಷ್ಟು ಮಳೆ ಆಗಬೇಕು, ಇಂತಿಷ್ಟು ಮಳೆ ಆದ್ರೆ ಸಾಮಾನ್ಯವಾಗಿ ಇಲ್ಲಿಯ ರೈತರಿಗೆ ತೊಂದರೆ ಇರೋದಿಲ್ಲ ಅಂತ ತಿಳ್ಕೊಳ್ಳುತ್ತೆ. ಆದ್ರೆ ಇಲ್ಲಿ ಎಷ್ಟು ಮಳೆ ಆಗಿದೆ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ತದೆ. ಸಾಮಾನ್ಯ ಮಳೆಗಿಂತ ಕಡಿಮೆ ಮಳೆ ಆಗಿದ್ರೆ ಇದೊಂದು ಕ್ಲೂ ಸಿಗತ್ತೆ ಅವ್ರಿಗೆ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡ್ಲಿಕ್ಕೆ. ಈಗ ವರ್ಷಕ್ಕೆ ಇಂತಿಷ್ಟು ಮಳೆ ಆಗ್ತಿರತ್ತೆ, ಆ ಮಳೆಯಿಂದ ಇಲ್ಲಿಯ ರೈತರಿಗೆ ಇಂತಿಷ್ಟು ಮಳೆಯಿಂದಾಗಿ ಇಷ್ಟು ನೀರು ಸಾಕಾಗತ್ತೆ. ಆದ್ರೆ ಇಂತಿಷ್ಟು ಮಳೆನೂ ಕೂಡ ಆಗ್ಲಿಲ್ಲಪ್ಪ ಅಂದ್ರೆ ಅದು ಒಂದು ಕ್ಲೂ ಸಿಕ್ಕ ಹಾಗೆ ಅವ್ರಿಗೆ. ಇನ್ನು ನೆಕ್ಸ್ಟ್ ಬೆಳೆ ಹಾನಿ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಕೃಷಿ ಮತ್ತು ತೋಟಗಾರಿಕೆಯ ಅಧಿಕಾರಿಗಳು ನಿಮ್ಮ ಹೊಲ ಗದ್ದೆಗಳಿಗೆ ಭೇಟಿ ಕೊಡ್ತಾರೆ. ನಿಮ್ಮ ಬೆಳೆಗಳು ಹಸಿರು ರೂಪದಲ್ಲಿದೆಯಾ ಅಥವಾ ಒಣಗಿ ಹೋಗಿದೆಯಾ, ನಿಮ್ಮ ಮಣ್ಣಿನಲ್ಲಿ ನೀರು ಇದೆಯಾ, ನಿಮ್ಮ ಬೋರ್ವೆಲ್ಗಳಲ್ಲಿ ನೀರಿದೆಯಾ, ಇದರ ಬಗ್ಗೆನೂ ಕೂಡ ಅಲ್ಲಿ ಚಿಂತನೆಯನ್ನ ಮಾಡಲಾಗುತ್ತೆ. ಸೊ ಈ ರೀತಿನೂ ಕೂಡ ವೆರಿಫಿಕೇಶನ್ ಮಾಡ್ತಿರ್ತಾರೆ ಆ ಜಿಲ್ಲೆಗಳಲ್ಲಿ. ಬರೀ ನಿಮ್ಮ ಒಂದೇ ಹೊಲಕ್ಕಲ್ಲ, ಅನೇಕ ತಾಲೂಕಿನಲ್ಲಿ, ಈ ಜಿಲ್ಲೆ ಅಂತ ಹಿಡಿದು ಬಿಟ್ರೆ ಆ ಜಿಲ್ಲೆಯಲ್ಲಿ ಅನೇಕ ತಾಲೂಕಿನಲ್ಲಿ ಪರಿಶೀಲನೆ ನಡೆಯುತ್ತೆ. ಇದರ ಜೊತೆಗೆ ಉಪಗ್ರಹ ಚಿತ್ರದ ಪರಿಶೀಲನೆ ನಡೆಯುತ್ತೆ. ಅಂದ್ರೆ ಸ್ಯಾಟಲೈಟ್ ಗಳನ್ನ ಆಧರಿಸಿಕೊಂಡು ನಿಮ್ಮ ಹೊಲ ಗದ್ದೆಗಳಲ್ಲಿ ಹಸಿರು ರೂಪದಲ್ಲಿ ಆ ಬೆಳೆಗಳಿದಾವ ಅಥವಾ ಒಣಗಿದಾವ, ಮಣ್ಣಿನ ತೇವಾಂಶ, ಇದನ್ನೆಲ್ಲವೂ ಕೂಡ ಚೆಕ್ ಮಾಡಲಾಗತ್ತೆ. ಇನ್ನು ಗ್ರೌಂಡ್ ಟ್ರೂತಿಂಗ್ ಅಂತ ಕರೀತಾರೆ. ಸೊ ಜಿಲ್ಲಾ ಅಧಿಕಾರಿ, ತಹಶೀಲ್ದಾರ, ಕೃಷಿ ಅಧಿಕಾರಿಗಳು ಮತ್ತು ಸ್ಥಳೀಯ ತಂಡಗಳು ಗ್ರಾಮಗಳಿಗೆ ಭೇಟಿ ನೀಡಿ ತೈಜ ಪರಿಸ್ಥಿತಿಯನ್ನ ಪರಿಶೀಲಿಸ್ತಾರಂತೆ. ಸೊ ಈ ರೀತಿನೂ ಕೂಡ ಒಂದು ನೋಡ್ಕೊಳ್ತಕ್ಕಂಥದ್ದು. ಮತ್ತು ಈಗ ಈ ತಾಲೂಕ್ ಅಂತ ಬಂದ್ಬಿಟ್ರೆ ಆ ತಾಲೂಕಿನಲ್ಲಿ ಕೆರೆಗಳು ಎಲ್ಲೆಲ್ಲಿದಾವೆ, ಆ ಕೆರೆಗಳಲ್ಲಿ ನೀರಿದಾವ ಅಥವಾ ಇಲ್ವಾ, ಮತ್ತು ಆ ಹೊಲದಲ್ಲಿ ಆ ಬೋರ್ವೆಲ್ ನಲ್ಲಿ ನೀರಿದೆಯಾ ಇಲ್ವಾ, ಇದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾರೆ. ಮತ್ತು ಆ ಹೊಲದಲ್ಲಿ ಬಾವಿಗಳಿದ್ರೆ ಆ ಬಾವಿಯಲ್ಲಿ ನೀರಿದಾವ ಅಥವಾ ಕಣಿವೆಗಳಿರ್ತವೆ, ಅಂದ್ರೆ ಖನಿ ಅಂತ ಕರಿತೀವಿ ನಾವು, ಆ ಖನಿಗಳಲ್ಲಿ ಕೂಡ ನೀರಿದಾವ ಇಲ್ವಾ, ಕಿನಾಲ್ಗಳಲ್ಲಿ ನೀರು ಬಿಟ್ಟಿದಾರ ಅಥವಾ ಇಲ್ವಾ, ಇದು ಎಲ್ಲದರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಎಷ್ಟು ದಿನದ ಹಿಂದೆ ಕಿನಾಲ್ಗಳಲ್ಲಿ ನೀರು ಬಿಟ್ಟಿದ್ರು, ಎಷ್ಟು ರೈತರಿಗೆ ಇದರಿಂದ ಹೆಲ್ಪ್ ಆಗಿದೆ,
ಯಾವ ರೈತರು ಬೆಳೆಗಳನ್ನ ಸರಿಯಾಗಿ ಬೆಳ್ಕೊಂಡಿದ್ದಾರೆ, ಎಲ್ಲಿ ರೈತರಿಗೆ ಬೆಳೆ ಹಾನಿ ಆಗಿದೆ, ಒಂದು ಬೆಳೆಯನ್ನ ಬಿತ್ತನೆ ಮಾಡಿದ್ರೆ ಆ ಬೆಳೆ ನಾಶ ಆಯ್ತಾ, ಎರಡು ಬೆಳೆಗಳನ್ನ ಬಿತ್ತನೆ ಮಾಡಿದ್ರೆ ಬೆಳೆ ನಾಶ ಆಯ್ತಾ, ಎರಡೆರಡು ಬೆಳೆಗಳನ್ನ ಬೆಳೆದ್ರು ಸಹಿತ ನಮ್ಮ ರಾಜ್ಯದಲ್ಲಿ ಬೆಳೆ ಸಿಗಲಿಲ್ಲ, ಎಷ್ಟು ಬಾರಿ ಬಿತ್ತನೆ ಮಾಡಿದ್ರು ಸಹಿತ ಮಳೆ ಆಗಲಿಲ್ಲ, ಇದಕ್ಕಾಗಿ ಬೆಳೆ ನಾಶ ಆಗಿಬಿಟ್ಟಿದೆ. ಇದ್ರ ಬಗ್ಗೆ ಎಲ್ಲವೂ ಕೂಡ ಪರಿಶೀಲನೆ ಆಗತ್ತೆ. ಈ ಒಟ್ಟಾರೆಯಾಗಿ ಈ ರೀತಿ ಸಂಪೂರ್ಣ ಡೀಟೇಲ್ಸ್ ಅನ್ನ ಆ ತಾಲೂಕಿನಲ್ಲಿ ಆ ರೈತರ ಬಗ್ಗೆ, ಆ ನೀರಿನ ಬಗ್ಗೆ, ಆ ಕೆರೆಗಳ ಬಗ್ಗೆ, ಆ ಬೋರ್ವೆಲ್ಗಳ ಬಗ್ಗೆ, ಸೆಟಲೈಟ್ ನ ಬಗ್ಗೆ ಎಲ್ಲ ವಿಚಾರಣೆ ಮಾಡಿಕೊಂಡು ಕೊನೆಯದಾಗಿ ಡಿಸಿಷನ್ಗೆ ಬರ್ತಾರೆ. ಈ ಜಿಲ್ಲೆ ಬರ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡ್ತಾರೆ. ಈ ರೀತಿ ಕಡಿಮೆ ಅಂದ್ರೆ ಎಷ್ಟು ಸಾಕಾಗಬೇಕಾಗಿತ್ತು ನೀರು, ಎಷ್ಟು ಬೇಕಾಗಿತ್ತು ನೀರು, ಅಷ್ಟು ಬರಲಿಲ್ಲ, ಅದಕ್ಕಿಂತ ಕಡಿಮೆ ಇದ್ರೆ ಅದನ್ನ ಬರ ಪೀಡಿತ ಜಿಲ್ಲೆ ಅಂತ ಕರೆಯಲಾಗುತ್ತೆ. ಉದಾಹರಣೆಗೆ ಉತ್ತರ ಕರ್ನಾಟಕ ಸೈಡ್ ಈಗ ಅಂದ್ರೆ ಈಗ ಬೆಳಗಾವಿ ಅಂತಾನೆ ಅನ್ಕೊಳ್ಳಿ, ಇಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಕೆನಾಲ್ಗಳೇನೋ ತುಂಬಿದಾವೆ, ಕೆರೆಗಳೇನೋ ತುಂಬಿದಾವೆ, ಅದು ಕೃಷ್ಣಾ ನದಿಯ ಒಂದು ಪ್ರವಾಹದಿಂದ. ಯಾಕಂದ್ರೆ ಮಹಾರಾಷ್ಟ್ರದಿಂದ ನೀರು ಬಿಡ್ತಿದ್ದಾರೆ, ಅದಕ್ಕಾಗಿ ಇಲ್ಲಿ ಉತ್ತರ ಕರ್ನಾಟಕ ಸೈಡ್ ಕೆಲವೊಂದಿಷ್ಟು ತಾಲೂಕುಗಳಲ್ಲಿ ನೀರಿದೆ. ಆದ್ರೆ ಬಹಳಷ್ಟು ಅನೇಕ ಈಗ ರಾಜ್ಯದ ಉದ್ದಕ್ಕೂ ಕೂಡ ನೀರೇ ಇಲ್ಲ, ಕೆರೆಗಳು ತುಂಬಿದಾವೆ, ಅವುಗಳಿಂದ ಒಂದ್ ಸ್ವಲ್ಪ ನೀರಾದ್ರೂ ನಾವು ಬಿಡ್ಬೇಕು ಅಂತ ಡಿ ಕೆ ಶಿವಕುಮಾರ್ ಮೊನ್ನೆ ತಾನೇ ಹೇಳಿದ್ರು. ಆದ್ರೆ ಎಲ್ಲ ರಾಜ್ಯದ ರೈತರಿಗೆ ನೀರು ಸಾಕಾಗ್ಬೇಕಲ್ವಾ, ಕುಡಿಲಿಕ್ಕೆ ಒಂದ್ ಕಡೆ ಆದ್ರೆ ಇನ್ನು ಆ ಒಂದು ನೀರು ರೈತರಿಗೆ ಉಳುಮೆಯನ್ನ ಮಾಡ್ಲಿಕ್ಕಾದ್ರೂ ಬೇಕಲ್ವಾ. ಸೊ ಆತ ಬೆಳೆದಿರ್ತಕ್ಕಂತಹ ಬೆಳೆಯನ್ನ ನಾವು ತಿಂದು ಬದುಕ್ತಾ ಇರ್ತೀವಿ, ಆ ಬೆಳೆನೇ ಬೆಳಿಲಿಲ್ಲ ಅಂದ್ರೆ ನಾವ್ ಏನ್ ತಿನ್ಬೇಕು, ಮಣ್ಣು ತಿನ್ಬೇಕಾ? ಸೊ ಅದಕ್ಕಾಗಿ ಸರ್ಕಾರ ಈ ಬೆಳೆ ಹಾನಿ ಪರಿಹಾರದ ಬಗ್ಗೆ, ಬರ ಪರಿಹಾರದ ಬಗ್ಗೆ, ಜೊತೆಗೆ ಸಾಲ ಮನ್ನಾದ ಬಗ್ಗೆ ಹೆಚ್ಚು ಒತ್ತನ್ನ ಕೊಡಬೇಕು ಅನ್ನುವಂತಹ ಅನಿಸಿಕೆ ಈಗ ರೈತರದಾಗಿದೆ. ರೈತರು ಸಾಕಷ್ಟು ಕಡೆ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಒಂದು ಸಾಲ ಮನ್ನಾ ಆಗಬೇಕು, ಜೊತೆಗೆ ಬರ ಪರಿಹಾರ ನಮಗ್ ಸಿಗಬೇಕು, ಇಂತಿಷ್ಟು ನಮ್ಮ ಬೆಳೆಗಳನ್ನ ಬಿತ್ತನೆ ಮಾಡಿದ್ವಿ, ಇಲ್ಲಿ ನಮಗ್ ಲಾಸ್ ಆಗಿದೆ, ನಮಗೆ ಅವ್ರ ಕೈ ಹಿಡಿಬೇಕು, ನಾವು ವರ್ಷ ಅಂತೂ ಕೇಳೋದಿಲ್ಲ, ಈ ಬಾರಿ ಮಳೆ ಇಲ್ಲ, ಅದಕ್ಕಾಗಿ ನಾವು ಸರ್ಕಾರಕ್ಕೆ ಬೇಡಿಕೆಯನ್ನ ಇಡ್ತಾ ಇದ್ವಿ. ಮಳೆ ಆಗಿದ್ದೇ ಆದ್ರೆ ನಾವು ಯಾರ ಬೆಂಬಲವನ್ನು ಕೂಡ ಕೇಳ್ತಿರ್ಲಿಲ್ಲ, ನಮ್ಮ ಬಿತ್ತನೆಯನ್ನ ನಾವು ಮಾಡ್ತಾ ಇದ್ವಿ, ಈ ರೀತಿ ಪರಿಸ್ಥಿತಿನೂ ಕೂಡ ಬರ್ತಿರ್ಲಿಲ್ಲ, ನಾವು ರೋಡಿಗೆ ಇಳಿತಾ ಇರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ಇದು ವರ್ಷ ಆಗುವಂತಹ ನಷ್ಟ ಏನಲ್ಲ, ಒಂದೊಂದು ಬಾರಿ ಆಗ್ತಿರುತ್ತೆ, ಅದಕ್ಕೆ ಸರ್ಕಾರ ಪರಿಹಾರ ಕೊಡಲೇಬೇಕಲ್ವಾ. ಎಷ್ಟೋ ರೈತರು ಸರ್ಕಾರವನ್ನ ನಂಬ್ಕೊಂಡು ಈಗ ಕುಂತಿದ್ದಾರೆ, ಅದಕ್ಕಾಗಿ ಸರ್ಕಾರ ಅವರಿಗೆ ಪರಿಹಾರ ಕೊಡ್ಬೇಕಾಗಿದೆ. ಓಕೆ, ಈಗ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ತು. ಇನ್ನು ಸಾಲ ಮನ್ನಾ ಆಗೋದ್ರ ಬಗ್ಗೆ ಆರ್ ಅಶೋಕ್ ಅವರು ಹೇಳ್ತಿದ್ದಾರೆ, ನಾವು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಒಂದು ತಿಂಗಳಲ್ಲಿ ಪರಿಶೀಲನೆ ಮಾಡ್ಕೊಂಡು ನಾವು ದುಡ್ಡು ಕೊಟ್ಬಿಟ್ಟಿದ್ವಿಪ್ಪ, ರೈತರ ಅಕೌಂಟ್ ಗಳಿಗೆ ದುಡ್ಡು ಕೊಟ್ಟಿದ್ವಿ. ಆದ್ರೆ ಈಗ ಸರ್ಕಾರ 2 ತಿಂಗಳು ಕಳೆದೋದ್ರು ಘೋಷಣೆನೆ ಮಾಡಿಲ್ಲ, ಈ ಜಿಲ್ಲೆ ಬರ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿಲ್ಲ, ಇಂತಿಷ್ಟು ನಾವು ದುಡ್ಡು ಕೊಡ್ತೀವಂತ ಘೋಷಣೆ ಮಾಡಿಲ್ಲ. ಹಾಗಾದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ರು. ಇರೋದೇ 1 ತಿಂಗಳು, ಅದರಲ್ಲಿ ಸರಿಯಾಗಿ ಕೆಲಸ ಮಾಡ್ರಿ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈಗ ಸದ್ಯಕ್ಕೆ ಆರ್ ಅಶೋಕ್ ಅವರ ಮಾಹಿತಿ ಪ್ರಕಾರ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಆಗಬೇಕು. 1 ಲಕ್ಷ ಯಾರ ಸಾಲ ಇದೆ ನೋಡಿ, 1 ಲಕ್ಷ ಮೇಲ್ಗಡೆ ಅವ್ರದ್ದೆಲ್ಲರದು ಕೂಡ ಸಾಲ ಮನ್ನಾ ಮಾಡಬೇಕು. ಜೊತೆಗೇನೆ ಈ ಬರ ಪರಿಹಾರ ಒಂದೊಂದು ಎಕರೆಗೆ 50,000ದಂತೆ ಕೊಡಬೇಕು ಅನ್ನುವಂತಹ ಬೇಡಿಕೆ ಇದೆ. ಸೊ ನಿಮ್ಮ ಅಭಿಪ್ರಾಯ ಏನು? ಇದು ಸರಿನಾ? ಹೌದಲ್ವಾ? ನಿಮ್ಮ ಒಂದು ಸಾಲ ಮನ್ನಾ ಎಷ್ಟು ಆಗಬೇಕು ಅನ್ನುವಂತಹ ಬೇಡಿಕೆ ನಿಮ್ದಾಗಿದೆ, ಅದನ್ನ ಕಮೆಂಟ್ ಮಾಡಿ. ಈಗ 50,000 ಆಗ್ಬೇಕಾ ಅಥವಾ 1 ಲಕ್ಷ ಆಗ್ಬೇಕಾ? 1 ಲಕ್ಷ ಆಗೋದಂತೂ ಡೌಟು. ಉದಾಹರಣೆಗೆ ತಮಿಳುನಾಡಿನಲ್ಲಿ 50,000 ಆಯ್ತು, ಮಹಾರಾಷ್ಟ್ರದಲ್ಲಿ 50,000 ತನಕ ಆಗಿದೆ, ನಮ್ಮ ರಾಜ್ಯದಲ್ಲಿ ಕೂಡ ಸಾಲ ಮನ್ನಾ ಆದ್ರೂ 50,000 ತನಕನೇ ಆಗತ್ತೆ. ಯಾಕಂದ್ರೆ ಮೊದಲೇ ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು, ಈ ಗ್ಯಾರಂಟಿ ಯೋಜನೆಗಳಿಂದಾಗಿನೇ ಸರ್ಕಾರ ತತ್ತರಿಸಿ ಹೋಗಿದೆ, ಸಾಲವನ್ನ ಮಾಡ್ಕೊಂಡಿದೆ. ಅಂತದ್ರಲ್ಲಿ ಸಾಲ ಮನ್ನಾ 1 ಲಕ್ಷ 2 ಲಕ್ಷ ಆಗ್ಬೇಕಂದ್ರೆ ಸಾಧ್ಯವಿಲ್ಲ. 50,000 ಕೊಟ್ರು ಏನ್ ಕೆಟ್ಟದ್ದಲ್ಲ, ಒಳ್ಳೇದೇ. ಯಾಕಂದ್ರೆ ರೈತರು ಬಹಳಷ್ಟು ಜನ ಇದ್ದಾರೆ, ಅದಕ್ಕಾಗಿ 50,000 ಕೊಟ್ರು ಪರವಾಗಿಲ್ಲ. ಈಗ ಸೊಸೈಟಿಗಳಲ್ಲಿ, ಗ್ರಾಮೀಣ ಬ್ಯಾಂಕ್ಗಳಲ್ಲಿ, ಸರ್ಕಾರಿ ಬ್ಯಾಂಕ್ಗಳಲ್ಲಿ ನೀವು ಸಾಲಗಳನ್ನ ಮಾಡ್ಕೊಂಡಿರ್ತೀರಿ, ಅಂತಹ ಎಲ್ಲ ಬ್ಯಾಂಕ್ ನಲ್ಲಿ ಸಾಲವನ್ನ ತೆಗೆದುಕೊಂಡಿರ್ತಕ್ಕಂತಹ ರೈತರಿಗೆ ಸಾಲ ಮನ್ನಾ ಸೂಟ್ ಆಗಬೇಕಾಗಿದೆ, ಆಗುವಂತಹ ಚಾನ್ಸಸ್ ಕೂಡ ಇದೆ. ಯಾಕಂದ್ರೆ ರೈತರು ಬಹಳಷ್ಟು ಆಕ್ರೋಶ, ಪ್ರತಿಭಟನೆ, ಬೇಡಿಕೆಯನ್ನ ಇಡ್ತಿದ್ದಾರೆ. ಸರ್ಕಾರ ಇದಕ್ಕೆ ಒಂದ್ ಸ್ವಲ್ಪ ಗಮನ ಹರಿಸಬೇಕಾಗಿದೆ ಎನ್ನುವಂತಹ ಅನಿಸಿಕೆ ನಮ್ದು ಕೂಡ ಆಗಿದೆ. ಆದಷ್ಟು ಬೇಗ ಇದ್ರ ಬಗ್ಗೆ ಅಪ್ಡೇಟ್ ಸಿಗತ್ತೆ. ಪರಿಶೀಲನೆ ಆದ ತಕ್ಷಣವೇ ನಿಮಗೆ ಸಾಲ ಮನ್ನಾ ಮಾಡ್ತಾರೆ. ಬರ ಪರಿಹಾರ ಅಂತೂ ಕೊಟ್ಟೆ ಕೊಡ್ತಾರೆ, 100% ಕೊಡ್ತಾರೆ. ಈಗ ಬೆಳೆ ಹಾನಿ ವಿಮೆಗೂ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಯಾರು ಅರ್ಜಿ ಸಲ್ಲಿಸಿದ್ರಿ, ಮುಂದಿನ ದಿನಗಳಲ್ಲಿ ದುಡ್ಡು ಬರುತ್ತೆ. ಈಗ ಸದ್ಯಕ್ಕೆ ಬರ ಪೀಡಿತ ಜಿಲ್ಲೆಗಳಂತ ಘೋಷಣೆ ಮಾಡಿದ್ರೆ ಅಲ್ಲಿ ಬರ ಪರಿಹಾರ ಜೊತೆಗೆ ಸಾಲ ಮನ್ನಾ ಆಗುವಂತಹ ಸಾಧ್ಯತೆ ಇದೆ. ಕಾಯ್ದು ನೋಡೋಣ.
ಓಕೆ, ನಿಮಗೆ ಯಾವ ರೀತಿಯಾಗಿ ಚೆಕ್ ಮಾಡಲಾಗತ್ತೆ ಎಲ್ಲವನ್ನು ಕೂಡ ತಿಳಿಸಿದ್ದೀನಿ. ನೀವು ಅದರ ಆಧಾರದ ಮೇಲೆ ಕನ್ಸಿಡರ್ ಮಾಡ್ಕೊಳ್ಬಹುದು ಅಂದಾಜಿನ ಪ್ರಕಾರ. ಇನ್ನು ಅಲ್ಲಿಯೇ ಬಂದಿರತಕ್ಕಂತಹ ಅಧಿಕಾರಿಗಳು ಅವರು ಕೂಡ ಪರಿಶೀಲನೆ ಮಾಡ್ತಾರೆ. ಓಕೆ, ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು, ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಈ ವಿಷಯವನ್ನ ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ, ಬಹಳ ಇಂಪಾರ್ಟೆಂಟ್ ಅಪ್ಡೇಟ್, ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗ್ಲಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.